ಇದ್ದೀನಲ್ಲ, ನನಗೂ ಅದಕ್ಕೂ ಯಾವುದು ಸಂಬಂಧನೇ ಇಲ್ಲ ಅಂತ ಹೇಳ್ತಿದ್ದೀನಿ. ಈಗ ನಾನು ಹೇಳ್ತಿದ್ದೀನಿ, ಅದು ಯಾವುದೋ ಒಂದು ಹುಡುಗಿ ಇಟ್ಕೊಂಡಿದ್ದ ಅದು ಎಲ್ಲ ತಿಳಿಸ್ಲಿ. ಈಗ ಹೇಳ್ತೀನಲ್ಲ, ಕಾನೂನು ಮೂಲಕನೇ ಹೋಗ್ತೀನಿ ನಾನು. ಅವನ ಥರ ಎಲ್ಲೋ ಕದ್ದು ನಿಂತ್ಕೊಂಡು ವೀಡಿಯೋ ಮಾಡಿಬಿಟ್ಟು ಈಗ ಯೂಟ್ಯೂಬ್ ಮಾಡಿದ 15 ದಿನ ಪತ್ತೆ ಇಲ್ಲ. ಈಗೆಲ್ಲ ಸರಿ ಇದ್ದಿದ್ರೆ ಎದುರುಗಡೆ ಬರ್ಬೋದಿತ್ತಲ್ವ. ಬಂದೇ ಇಲ್ಲ ಅವನು, 15 ದಿನ ಕಾಣಿಸಿಲ್ಲ. ಅವನು ಎಲ್ಲೋಗಿದ್ದ? ಈಗ ನಾನು ಕರೆಕ್ಟ್ ಇದ್ದೀನಿ ಅಂದಮೇಲೆ ವೀಡಿಯೋ ಮಾಡಿಬಿಟ್ಟ ಯೂಟ್ಯೂಬಲ್ಲೆಲ್ಲ ಅವನದೇನೇನೆ. ನಾನು ಬಂದಿನಿ, ಮತ್ತೆ ಕೋರ್ಟ್ಗೆ ಸ್ಟೇಷನ್ಗೆಲ್ಲ ಹೋಗಿದ್ದೀವಿ. 15 ದಿನ ಎಲ್ಲ ಉತ್ಕೊಂಡಿದ್ದ ಅಲ್ವಾ? ಸತ್ಯ ಇದ್ರೆ ಆಚೆ ಬರಬೇಕಿತ್ತು, ಯಾಕೆ ಬರಲಿಲ್ಲ ಅವನು? ಮತ್ತೆ ಈಗ ಬಂದಿದ್ದಾನೆ. ಈಗ ಕೋರ್ಟ್ ಹತ್ರ ಹೋಗ್ಬೇಕು. ಈಗ ನಿಮ್ಮ ಹತ್ರನೇ ನೀವು ಡೈವರ್ಸ್ ಕೊಡಿಸಿ ಅಂದರೆ ನನಗೆ ಕೊಡಿಸ್ತೀರಾ ನೀವು? ನಾನು ಎಲ್ಲಿ ಹೋಗ್ಬೇಕು? ಎಲ್ಲಿ ಹೋಗ್ಬೇಕು? ಅಲ್ಲಿ ಹೋದ್ರೆ ತಾನೇ ನಂಗೆ ಡೈವರ್ಸ್ ಸಿಗೋದು. ನಿಮ್ಮ ಹತ್ರ ಬಂದು ಸಿಗುತ್ತಾ? ಅವನೇನಕ್ಕೆ ಬಂದ? ಈಗ ನಿಮ್ಮ ಹತ್ರನೇ ಬಂದಿದ್ದಾನೆ, ನಿಮ್ಮ ಮುಂದೆನೇ ನಾನು ಕೊಡ್ತೀನಿ. ಅದು ಯಾವ ಪೇಪರ್ ತೊಗೊಬರಲಿ ನಾನು ಸೈನ್ ಮಾಡಿಕೊಡ್ತೀನಿ. ಮತ್ತು ಹೇಳಿದ್ನಲ್ಲ, ಅವಳು ಯಾವ ಮದುವೆ ಆಯ್ತಾನೋ ಆಗಲಿ, ನಂದು ಯಾವುದೂ ಇಲ್ಲ. ಒಟ್ಟು ನನ್ನ ಮರ್ಯಾದೆ ಕಳೆದಿದ್ದಾನೆ. ಇವತ್ತು ನಾನು ನನ್ನ ಮಗನಿಗೋಸ್ಕರ ಇಷ್ಟು ದಿನ ನಾನು ಒಳಗಡೆ ಇದ್ದೆ, ನಾನು ಆಚೆ ಬಂದಿಲ್ಲ. ಈಗ ಬಂದಿದ್ದಾಗಿದೆ, ನಾನು ಕಾನೂನು ಮೂಲಕ ಹೋರಾಡ್ತೀನಿ. ಬೇರೆ ಥರ ಬಾಗಿಲಿಂದನೋ ಅಥವಾ ಬೇರೆ ಅವ್ನು ಮಾಡ್ತಾನಲ್ಲ, ಎಲ್ಲೋ ಕದ್ದಿ ಮುಚ್ಚಿ ಹೋಗೋದು ಅದು ಮಾಡಲ್ಲ. ಏನು ಕಾನೂನು ಪ್ರಕಾರ, ಕಾನೂನಿಗಿಂತ ದೊಡ್ಡವ್ರು ಯಾರೂ ಇಲ್ಲ ಅಲ್ಲ. ಕಾನೂನು ಮೂಲಕನೇ ನಾನು ಇದು ಮುಂದುವರಿತೀನಿ.